ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ ಹೇಳಿ. ಆ ಇವತ್ತು ಕಾಶಿ ಯಾತ್ರೆಗೆ ನಾನು ನಮ್ಮ ಆಚಾರ್ಯರಾದ ರಘುನಂದನ್ ಆಚಾರ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾಶಿ ಯಾತ್ರೆಗೆ ನಾನು ಕಾಶಿ ಯಾತ್ರೆಯನ್ನ ಸಂಪೂರ್ಣಗೊಳಿಸಿದ್ದೀನಿ. ಬಹಳ ವರ್ಷಗಳ ಒಂದು ಆಸೆ ಇತ್ತು ನನಗೆ, ಯಾವ್ದಾದ್ರು ಒಂದು ಒಳ್ಳೆ ಧಾರ್ಮಿಕವಾದಂತಹ ಒಂದು ಕೂಟದಿಂದ ಈ ಕಾರ್ಯಕ್ರಮವನ್ನ ಮಾಡ್ಬೇಕು, ಒಂದು ಧಾರ್ಮಿಕ ಯಾತ್ರೆಗಳನ್ನ ಮಾಡ್ಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ರಘುನಂದನಾಚಾರ್ಯ ಅವರನ್ನ ನನಗೆ ಫೇಸ್ಬುಕ್ ಅಲ್ಲಿ ಅವರದ್ದು ಪರಿಚಯ ಆಯ್ತು. ತಕ್ಷಣ ನಾನು ಎನ್ರೋಲ್ ಮಾಡ್ಕೊಂಡೆ. ನಿಜವಾಗ್ಲೂ ನನ್ಗೆ ಬಹಳ ಸಂತೋಷ ಆಗತ್ತೆ. ಅಂದ್ರೆ ಇವತ್ತು ಜೀವಮಾನದಲ್ಲಿ ಏನೋ ಒಂದು ಸಾಧನೆ ಮಾಡಿದೀನಿ ಅನ್ನೋ ಒಂದು ಸಂತೋಷ ಆಗ್ತಾ ಇದೆ. ಇವತ್ತು ಕಾಶಿ ಯಾತ್ರೆ ಅವರು ಆಯೋಜನೆ ಮಾಡಿದಂತ ವಾಸುದೇವ ತೀರ್ಥಯಾತ್ರೆಯ ಒಂದು ಆಯೋಜನೆ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳು ಇವತ್ತಿನ ಎಲ್ಲಾ ಬಹಳ ಸಂತೋಷವಾಗಿ ಆಯ್ತು. ನಿಜವಾಗ್ಲೂ ಇದ್ರಲ್ಲಿ ಒಂದು ವಿಚಾರ ನಾನು ಹೇಳ್ಬೇಕು ಅಂದ್ರೆ, ಎಷ್ಟೋ ಜನ ತೀರ್ಥಯಾತ್ರೆಗಳನ್ನ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಅಂತ ಅತಿಶಕ್ತಿ ಎಲ್ಲ ಎಲ್ಲರೂ ಕೂಡ ಕಂಡಕ್ಟ್ ಮಾಡ್ತಾರೆ. ಆದ್ರೆ ರಘುನಂದನಾಚಾರ್ಯ ಅವರ ಒಂದು ತೀರ್ಥಯಾತ್ರೆಯ ವೈಶಿಷ್ಟ್ಯ ಏನಂದ್ರೆ, ಇವರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಮಹಿಮೆ, ಆ ಕ್ಷೇತ್ರದಲ್ಲಿ ಇರುವಂತಹ ಒಂದು ದೇವರ ಒಂದು ಸಾನ್ನಿಧ್ಯ, ಯಾವ ರೀತಿ ನಾವು ಅದನ್ನ ಸಂಕಲ್ಪ ಮಾಡ್ಬೇಕು, ಯಾವ ರೀತಿ ನಾವು ದೇವರನ್ನ ಚಿಂತನೆ ಮಾಡ್ಬೇಕು, ಇದನ್ನ ಬಹಳ ಸಂತೋಷವಾಗಿ ಬಹಳ ವಿಸ್ತಾರವಾಗಿ ಅದನ್ನ ತಿಳಿಸಿದ್ರು. ಅದಲ್ಲದೆ ಜ್ಞಾನಸತ್ರಿ ಯಾಗ ಅಂತ ಹೇಳಿ ಪ್ರತಿದಿನನೂ ಕೂಡ ಅವರು ತಮ್ಮ ಬಿಡು ಟೈಮ್ ಅಲ್ಲಿ ನಮ್ಗೆ ಎಲ್ಲಾ ವಿಚಾರಗಳನ್ನ ಬಹಳ ಡೀಟೇಲ್ ಆಗಿ ಅದನ್ನ ಆ ಯಾತ್ರೆಯ ಕ್ಷೇತ್ರದ ಮಹಿಮೆ, ಆ ಕ್ಷೇತ್ರದಲ್ಲಿ ಯಾಕೆ ಆ ತರ ಬಂತು, ಯಾಕೆ ಅದರ ವಿಶಿಷ್ಟ ಅಂತ ಹೇಳಿ ಜೊತೆನಲ್ಲಿ ಹಲವಾರು ವಿಚಾರಗಳನ್ನ ನಾನು ತಿಳ್ಕೊಂಡೆ. ನಾನು ಕೂಡ ಅವರಿಂದ ಬಹಳಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡೆ. ಬಹಳ ನನಗೆ ಸಂತೋಷ ಆಯ್ತು. ಈ ಒಂದು ನಾನು ಲಾಸ್ಟ್ ಅಲ್ಲಿ ಅವರ ಫಲ ಒಂದು ಆಶೀರ್ವಾದ ವಚನವನ್ನ ಕೊಡುವಾಗ ನಾ ಹೇಳಿದೆ, ಆಚಾರ್ಯ ನೀವು ನನಗಿಂತ ಬಹಳ ಕಿರಿಯರು, ಆದ್ರೆ ದೇವ್ರಲ್ಲಿ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ನಿಮ್ಗೆ ಹೆಚ್ಚಿನ ಒಂದು ದೇವರು ಶಕ್ತಿ ಕೊಡ್ಲಿ. ಈ ತರ ಒಂದು ಜ್ಞಾನಸತ್ರಿ ಯಾಗವನ್ನ, ಇದೊಂದು ಜ್ಞಾನಸತ್ರಿ ಯಾಗ, ಈ ತರ ಒಂದು ಯಾಗವನ್ನು ನೀವು ಸಂಪೂರ್ಣವಾಗಿ ಇದನ್ನ ಬಹಳಷ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ನಿಭಾಯಿಸ್ಕೊಂಡು ಬನ್ನಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತೀನಿ. ನನ್ನ ಒಂದು ಕಳಕಳಿ ಮನವಿ ಏನಂದ್ರೆ, ಯಾರಾದರೂ ಈ ಒಂದು ಧರ್ಮ ಇದಕ್ಕೆ ತೀರ್ಥಯಾತ್ರೆಗಳ ಬಗ್ಗೆ ಚಿಂತನೆ ಮಾಡಿದಾಗ ವಾಸುದೇವ ತೀರ್ಥಯಾತ್ರೆಯ ಬಗ್ಗೆ ಮತ್ತೆ ರಘುನಂದನ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ದಯವಿಟ್ಟು ಅದನ್ನ ಸ್ವಲ್ಪ ಅದ್ರ ಉಪಯೋಗ ಪಡ್ಕೊಳ್ಳಿ. ಖಂಡಿತವಾಗಿ ಆಗತ್ತೆ. ಖಂಡಿತವಾಗಿ ಅದರಿಂದ ಆಮೇಲೆ ಬಂದ್ಮೇಲೆ ನೀವು ಅದನ್ನ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ನಾನು ಹೇಳಿದೆ, ಆಚಾರ್ಯ ನೀವು ಮುಂದೆ ಏನೇನು ಕಾರ್ಯಕ್ರಮಗಳು ನೀವು ನೆರವೇರಿಸ್ತೀರಿ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ಪರ್ಮನೆಂಟ್ ಒಬ್ಬ ಸದಸ್ಯನಾಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಆಚಾರ್ಯ ಹರಿವಾಯು ಗುರುಗಳು ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ತರದ ಒಂದು, ಯಾಕಂದ್ರೆ ಒಂದು ಪ್ರೋಗ್ರಾಮ್ ನ ಅರೇಂಜ್ಮೆಂಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಯಾಕೆ ನಾನು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ನಲ್ಲಿ ನಾನು ದೊಡ್ಡ ಹುದ್ದೆಯಲ್ಲಿ ಇದ್ದು ನಾನು ನಿವೃತ್ತಿ ಆದೆ. ಯಾಕಂದ್ರೆ ಈ ತರದ ಕಾರ್ಯಕ್ರಮಗಳನ್ನ ಬಹಳಷ್ಟು ನಾವು ಆಯೋಜನೆ ಮಾಡ್ತಾ ಇದ್ದೆ. ಬಟ್ ನನ್ಗೆ ಹೇಳ್ತೀನಿ, ಯಾವ್ದಾದ್ರು ಒಂದು ಮಾಡಿದಾಗ ಒಂದೂ ಲೋಪ ಇಲ್ಲದೆ ಆ ರೀತಿ ಒಂದು ಟೈಮ್ ಆಗಿ ಏನೊಂದು ಜ್ಞಾನಕ್ಕೆ ಮತ್ತೆ ನಮ್ಮ ಆಧ್ಯಾತ್ಮಿಕಕ್ಕೆ ಮತ್ತೆ ಜೊತೆಯಲ್ಲಿ ಲೌಕಿಕವಾಗಿ ನಮ್ಮ ಹೊಟ್ಟೆಗೋಸ್ಕರ ಎಲ್ಲೂ ಏನು ಲೋಪದೋಷ ಇಲ್ಲದೆ ಬಹಳ ಚೆನ್ನಾಗಿ ನೆರವೇರಿಸಿಕೊಂಡು ಮಾಡ್ಕೊಟ್ಟಿದ್ದಾರೆ. ಅದರಿಂದಾಗಿ ಈ ಒಂದು ಸಂಸ್ಥೆ ವಾಸುದೇವ ತೀರ್ಥಯಾತ್ರೆಯ ಸಂಸ್ಥೆ, ಇದಕ್ಕೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಈ ತರದ ಕಾರ್ಯಕ್ರಮಗಳನ್ನ ಪದೇ ಹೆಚ್ಚಿನ ಮಟ್ಟದಲ್ಲಿ ಇದೆಲ್ಲ ಮಾಡ್ಕೊಂಡು ಬರ್ಲಿ ಅಂತ ಹೇಳಿ ಮತ್ತೊಮ್ಮೆ ಗುರುಗಳಾದ ರಘುನಂದನಾಚಾರ್ಯ ಅವರ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನನ್ನ ಎರಡು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನೇ ಅನಾನುಕೂಲಗಳಾಗಿತ್ತು ದಯಮಾಡಿ ಇಲ್ಲ, ನಾ ಹೇಳ್ತೀನಿ, ಅನಾನುಕೂಲತೆ ಇಲ್ಲ. ನಾನು ಹೇಳ್ತೀನಿ, ನಾನು ಆಚಾರ್ಯ ನಾನು ಹೇಳ್ತಾ ಇದ್ದೆ, ಎರಡು ತರ ಯಾತ್ರೆ ಇರುತ್ತೆ. ಒಂದು ಪ್ಲೆಷರ್, ಇನ್ನೊಂದು ಧಾರ್ಮಿಕ. ನಾವು ಧಾರ್ಮಿಕ ಅಂತ ಬಂದಾಗ ಖಂಡಿತವಾಗಿ ಸ್ವಲ್ಪ ಆಗತ್ತೆ, ನಮ್ಗೆ ಏನು ಬೇಜಾರಿಲ್ಲ. ಯಾಕೆಂದ್ರೆ ಧಾರ್ಮಿಕವಾಗಿ ನಾವು ಬಂದಿದ್ದೀವಿ. ಈ ತರದ್ದಿಲ್ಲ. ನಾನು ಹೇಳ್ತೀನಿ, ಗಯಾದಲ್ಲಾಗ್ಲಿ ಅಥವಾ ಪ್ರಯಾಗ್ರಾಜಲ್ಲಾಗ್ಲಿ ನಾವು ಒಬ್ರೇ ಬಂದ್ರೆ ದೇವ್ರಿಗೆ ಪ್ರೀತಿ ನಮ್ಗೆ ಖಂಡಿತ ಏನು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ರಘುನಂದನಾಚಾರ್ಯ ಅವರು ಎಷ್ಟು ಅದನ್ನ ಆರ್ಗನೈಸ್ ಮಾಡಿದ್ರಂದ್ರೆ, ಎಲ್ಲೂ ಏನು ಇಲ್ಲದೆ ಒಂದು ಚೂರು ನನಗೆ ಎಷ್ಟು ಸಂತೋಷ ಆಯ್ತು. ಗಯಾದಲ್ಲಿ 3 ಕ್ಷೇತ್ರಗಳಲ್ಲಿ 3 ಭಾಗದಲ್ಲಿ ಅದನ್ನ ನಮ್ಮ ಪಿತೃಗಳಿಗೆ ನಾವು
ಧನ್ಯವಾದನ ಹೇಳಿ ಆ ಒಂದು ಪ್ರಸಾದವನ್ನ ನಾವು ವಿಷ್ಣು ಪಾದಕ್ಕೆ ಸಮರ್ಪಣೆ ಮಾಡಿದಾಗ ರಘುನಂದನ ಆಚಾರ್ಯ ಅವರು ಇದ್ದಿದ್ದಕ್ಕೆ ಅಲ್ಲಿ ಯಾವುದೇ ನಮಗೆ ಲೋಪದೋಷ ತೊಂದರೆಗಳು ಏನೂ ಆಗಿಲ್ಲ. ಇದು ಹೋಗಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಖಂಡಿತವಾಗಿ ಆಚಾರ್ಯ ಏನು ಲೋಪದೋಷ ಇಲ್ಲ, ಏನು ಇಲ್ಲ. ನೀವು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ರಿ. ವಿಶೇಷವಾಗಿ ನಿಮ್ಮ ತಂಡದಲ್ಲಿ ಇರುವಂತಹ ಆ ಸದಸ್ಯರು ಯಾರಿದ್ದಾರೆ, ಒಂದು ನಲಪಾಕದ ಒಂದು ಪ್ರವೀಣರು, ಮತ್ತೆ ಇದಕ್ಕೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದರು, ಎಲ್ರಿಗೂ ಕೂಡ ದೇವರು ಹೆಚ್ಚಿನ ಆರೋಗ್ಯ ಕೊಡ್ಲಿ. ಏನು ತೊಂದರೆ ಆಗಿಲ್ಲ, ಬಹಳ ಸಂತೋಷ ಆಯ್ತು. ನಾ ಹೇಳಿದೆ ನಿಮ್ಮ ಒಂದು ಯಾತ್ರೆಯ ಒಂದು ಪರ್ಮನೆಂಟ್ ಮೆಂಬರ್ ಅಂತ ಹೇಳಿ ನಾನು ಆಗಿ ಯಾವುದೇ ಕಾರ್ಯಕ್ರಮ ಬಂದ್ರು ಕೂಡ ನಾನು ಅದನ್ನ ನೆರವೇರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾ ಆಚಾರ್ಯಗೆ ಮತ್ತು ಅವರ ಕುಟುಂಬಕ್ಕೆ ಹರಿವಾಯು ಗುರುಗಳು ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಟ್ಟು ಆ ರಾಯರು ಅವ್ರನ್ನ ಕಾಪಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ.